ಬಜರ್ಕ್ ಯಾಕೆ ಲೆಜೆಂಡರಿ? ಈ ಮಾಂಗಾ ಬುಕ್ ನ ಎಲ್ಲರೂ ಓದಕ್ಕಾಗಲ್ಲ. ನೀವೇನಾದ್ರೂ ಒಂದ್ಸರಿ ಓದಿದ್ರೆ ಯು ಫಕ್ಡ್ ಅಪ್. ಯಾಕಂದ್ರೆ ಬಜರ್ಕ್ ಅನ್ನೋದು ಒಂದು ಖಾಲಿ ಸ್ಟೋರಿ ಅಲ್ಲ, ಅದೊಂದು ಮರೆಯಲಾಗದ ಮೆಮೊರಿ. ಈಗ್ಲೂ ಯಾರಾದ್ರೂ ಓದಿರೋನ್ ಕೇಳಿದ್ರೆ ಅವ್ರು ಈಗ್ಲೂ ಹೇಳ್ತಾರೆ ಆ ಟ್ರಾಮಾದಿಂದ ಇನ್ನೂ ಆಚೆ ಬಂದಿಲ್ಲ ನಾವು. ಅಲ್ಲ, ಇದ್ರಲ್ಲಿ ನಮ್ ಹೀರೋ ಗಟ್ಸ್ ಹುಟ್ಟದೆ ಅವ್ರ ಅಮ್ಮನ ಎಣದಿಂದ. ಅವನನ್ನ ಮುಂದೋಗಿ ಒಬ್ಳು ಮೆಂಟ್ಲಸ್ ಆಗ್ತಾಳೆ. ಅವ್ನ್ 7 ರಿಂದ 10 ವರ್ಷ ಇದ್ದಾಗ್ಲೇ ಅವನನ್ನ ಯುದ್ಧ ಭೂಮಿ ಕಳಿಸ್ತಾರೆ. ಅಲ್ಲಿಂದ ಅವನ್ ಜೀವನ ಹೆಂಗ್ ಬಗ್ಸ್ ಹೊಡೆಯುತ್ತೆ ಅಂದ್ರೆ ಅವನಿಗೆ ರಿವೆಂಜ್, ಲೋನ್ಲಿನೆಸ್, ಡಾರ್ಕ್, ಟ್ರಾಮಾ, ವೈಲೆನ್ಸ್, ಬ್ರೂಟಲ್. ನಿಮ್ ತಲೆಯಲ್ಲಿ ಏನೇನ್ ವರ್ಡ್ ಬರುತ್ತೆ ಆ ಟೈಟ್ಲ್ ಇವನಿಗೆ ಕೊಡ್ರಿ. ಇವನ್ ಲೈಫ್ ನಿಜವಾಗ್ಲೂ ಎಂತ ಶತ್ರುಗಳಿಗೂ ಬೇಡ. ಇದ್ರಲ್ಲಿ ನಿಮಗೆ ವಾರ್ ಅಂಡ್ ಆಕ್ಷನ್ ಸಿಗಲ್ಲ. ಫ್ರೆಂಡ್ಶಿಪ್, ಲಾಯಲ್ಟಿ, ಲವ್, ಬಿಟ್ರೇಯಲ್ ಎಲ್ಲ ಎಲಿಮೆಂಟ್ಸ್ ಇದೆ. ಗಟ್ಸ್ ಅನ್ನ ಹುಡುಗನ ಎಲ್ಲರೂ ರಿಲೇಟ್ ಮಾಡಬಹುದು. ಈಸ್ ಅ ಹೋಪ್. ಅವ್ನು ನಿಜವಾಗ್ಲೂ ದಿನಾಲಿ ಎಷ್ಟ್ ತಡ್ಕೊಳ್ತಾನೆ, ಅವ್ನ ಮನ್ಸು ದಿನಾಲಿ ಎಷ್ಟು ಹೊಡೆಯುತ್ತೆ ಅಂತ ಏನಾದ್ರು ನೀವು ನೋಡಿಬಿಟ್ರೆ, ಆದ್ರೂ ಅವ್ನ ವಿಲ್ ಪವರ್ ಬಿಡಲ್ಲ. ಅದೇ ಆಪೋಸಿಟ್ ವಿಲನ್ ಬಗ್ಗೆ ಬಂದ್ರೆ ಗ್ರಿಫಿತ್, ಗ್ರೇಟೆಸ್ಟ್ ವಿಲನ್ ಆಫ್ ಆಲ್ ಟೈಮ್. ಪ್ಯೂರ್ ಈವಿಲ್, 1% ಒಳ್ಳೆತನ ಇಲ್ಲ ಅವನ ಮನಸ್ಸಿನಲ್ಲಿ. ಅಂಡ್ ಈ ಮಾಂಗ ನಿಮಗ್ ತೋರಿಸುತ್ತೆ ರಿಯಲ್ ಆಗಿ ಬದುಕದ ಹೇಗೆ. ಅದಕ್ಕೆ ಇದನ್ನ